ಪ್ರಪಂಚದ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭೋದಯ. ಈ ದಿನದ ದೇವರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನ 14 ಮತ್ತು 15. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸಸ್ 14 and 15. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಫಾರ್ ಇಫ್ ಯು ಫರ್ಗಿವ್ ಮೆನ್ ದೇರ್ ಟ್ರೆಸ್ಪಾಸಸ್, ಯುವರ್ ಹೆವೆನ್ಲಿ ಫಾದರ್ ವಿಲ್ ಆಲ್ಸೋ ಫರ್ಗಿವ್ ಯು. ಬಟ್ ಇಫ್ ಯು ಡು ನಾಟ್ ಫರ್ಗಿವ್ ಮೆನ್ ದೇರ್ ಟ್ರೆಸ್ಪಾಸಸ್, ನೀದರ್ ವಿಲ್ ಯುವರ್ ಫಾದರ್ ಫರ್ಗಿವ್ ಯುವರ್ ಟ್ರೆಸ್ಪಾಸಸ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಜನರ ಪಾಪಗಳನ್ನು ಅಥವಾ ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರತಕ್ಕಂತಹ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವಂತಹ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಸಹ ಕ್ಷಮಿಸುವುದಿಲ್ಲ ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ಪ್ರೀತಿಯ ದೇವಜನರೇ, ನಾವು ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಪ್ರತಿಯೊಬ್ಬರೂ ಬಯಸುತ್ತೇವೆ. ಆದರೆ ನಮಗಿರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದರೆ, ಅನೇಕ ಸಾರಿ ನಾವು ಇತರರನ್ನು ಕ್ಷಮಿಸುವಂತಹ ಮನೋಭಾವ ಹೊಂದಿಕೊಳ್ಳುವುದಿಲ್ಲ. ಬೇರೆಯವರು ನನ್ನನ್ನು ಕ್ಷಮಿಸಲಿ ಎಂಬುದಾಗಿ ನಾವು ಇಷ್ಟಪಡ್ತೇವೆ, ಆದರೆ ನಾವು ಸ್ವತಃ ಇತರರನ್ನು ಕ್ಷಮಿಸುವುದಕ್ಕೆ ಅನೇಕ ಸಾರಿ ಮುಂದೆ ಬರುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಾವು ಇತರರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರತಕ್ಕಂತಹ ನಮ್ಮ ತಂದೆಯೂ ಕೂಡ ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂದು. ಆದ ಕಾರಣ ಈ ಮಾತುಗಳನ್ನು ಆಲಿಸುತ್ತಾ ಇರುವಂಥ ಪ್ರೀತಿಯ ಸಹೋದರನೇ ಸಹೋದರಿ, ನೀನು ಯಾರಿಗಾದರೂ ಕ್ಷಮಿಸಬೇಕು ಎಂಬುದಾಗಿ ನಿನ್ನ ಮನಸ್ಸು ಹೇಳ್ತಾ ಇದ್ದರೆ ನೀನು ಅವ್ರ ಬಳಿಗೆ ಹೋಗಿ ಅವರನ್ನು ಕ್ಷಮಿಸು. ಅವ್ರ ಬಳಿ ನೀನು ಸರಿ ಹೋಗು. ಅದಾದ ನಂತರ ದೇವರು ನಿನ್ನ ತಪ್ಪುಗಳನ್ನು ಕೂಡ ಕ್ಷಮಿಸ್ತಾರೆ. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂತಹ ನೀವು ಆ ರೀತಿಯಾಗಿ ಮಾಡಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.